ಬ್ಯಾನ್ ಮಾಡಬೇಕು ಅಂತ ಇದ್ದಾರಾ ಅಥವಾ RSS ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕೆಂದರೆ RSS ಬ್ಯಾನ್ ಮಾಡೋದು ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಾಗಲ್ಲ. ಅದು ನಮಗೆ ಏನಾಗಬೇಕು, ಸೆಲೆಕ್ಟಿವ್ ಟಾರ್ಗೆಟಿಂಗ್ ನಾನು ಒಪ್ಪಲ್ಲ. ನಮಗೇನಾಗಬೇಕು ಅಂದರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದರೆ ನೀವು ನಿಮ್ಮ ರಾಜಕೀಯ ಪ್ರತಿಸ್ಪರ್ಧೆನ ಅವರು ಬಾಯಿ ಮುಚ್ಚೋಕ್ಕೋಸ್ಕರ ಅವರು ನಿಮ್ಮನ್ನು ವಿಚಾರದಲ್ಲಿರ್ಬೋದು, ಬಟ್ ಚುನಾವಣೆಯಲ್ಲಿ ಸೋಲಿಸ್ಬೋದು ಅನ್ನೋ ಕಾರಣಕ್ಕೆ ಅವನ್ನ ಬ್ಯಾನ್ ಮಾಡೋಕ್ಕೆ ಹೋದರೆ ಅದು ನಿಜವಾಗ್ಲೂ ಒಂದು ಡಿಕ್ಟಟೋರಿಯಲ್, ಒಂದು ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಅದು ನಾವು ಒಪ್ಪೋಕ್ಕಾಗಲ್ಲ. ಅದು ನಮಗೆ ಬ್ಯಾನ್ ಕಲ್ಚರ್. ಇವಾಗ PFI ಬ್ಯಾನ್ ಆದಾಗಲೂ ಕೂಡ ನಾನು ಒಪ್ಪಲಿಲ್ಲ. ಅದು BJP ಕಾಂಗ್ರೆಸ್ ಸೇರಿ ಅವ್ರನ್ನ ಬ್ಯಾನ್ ಮಾಡಿದ್ದು. BJPಗೆ ಯಾಕಂದರೆ ಅದು ಒಂದು ಹಿಂದುತ್ವದ ಮನಸ್ಥಿತಿ, ಕಾಂಗ್ರೆಸ್ ಯಾಕಂದರೆ ಮುಸ್ಲಿಂ ವೋಟ್ಸು ಚದುರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ PFI ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋದಲ್ಲ, ವಿಚಾರದಲ್ಲಿ ಸೋಲಿಸ್ಬೇಕು. ವಿಚಾರದಲ್ಲಿ ಸೋಲಿಸಿ ಬ್ಯಾನ್ ಮಾಡೋದು ಯಾವಾಗ ಅಂದರೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಗಟ್ಟಿತನ ಇಲ್ಲದೆ ಇದ್ದಾಗ, ನಿಮಗೆಲ್ಲೋ ಒಂದು ಕಡೆ ನಿಮಗಿಂತ ಅವ್ರ ವಿಚಾರಗಳು ಗಟ್ಟಿಯಾಗಿದೆ, ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಜನಪರವಾಗಿದ್ದಾರೆ ಅನ್ನೋ ಭಯ ಇದ್ದಾಗ ಬ್ಯಾನ್ ಮಾಡೋಕ್ಕೆ ಹೋಗ್ತೀರಾ. ಬ್ಯಾನ್ ಮಾಡಬಾರ್ದು. ಬಟ್ ರಿಜಿಸ್ಟರ್ ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಎಲ್ಲ ಒಂದು ರೀತಿ ಸಂಘಟನೆಗಳು ಅದು ಯಾವ್ಯಾವುದಿದೆಯೋ ಅದು ರಿಜಿಸ್ಟರ್ ಆಗೋದು ಒಂದು ಮುಖ್ಯ ಉದ್ದೇಶ ಆಗಬೇಕು. ಬಟ್ ಟಾರ್ಗೆಟ್ ಮಾಡಿ RSSನ ಟಾರ್ಗೆಟ್ ಮಾಡ್ತಿರೋದು ನನಗೆ ಸರಿ ಕಾಣ್ತಾ ಇಲ್ಲ. ಅದು ಒಂದು ರೀತಿ ಒಂದು ಬುಲಿ ಪಲ್ಪಿಟ್ ಅಂತ ಒಂದಿದೆ. ಅಂದರೆ ನೀವು ಅಧಿಕಾರನ ವಹಿಸಿ ನಿಮ್ಮ ವಿರೋಧಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಹಂಗೆ ಆಗಬಾರ್ದು. ನೀವು ಒಂದು ರೀತಿ ಯಾವುದೇ ಒಂದು ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡಿಸಿ ಒಂದೇ ಕೆಲಸ ಮಾಡಿ. ಹೋಮ್ ಮಿನಿಸ್ಟ್ರಿಗೆ 108 ಕೆಲಸಗಳಿದೆ. ನೀವು ಸೆಲೆಕ್ಟಿವ್ ಆಗಿ ಒಂದೇ ಒಂದು ಸಂಘಟನೆನ ಗುರುತಿಟ್ಟು ಅವ್ರು ಒಂದೇ ಸಮಾಜದ ಸಮಸ್ಯೆ ಅಂತ ನೋಡಿದ್ರೆ ಹೆಂಗೆ ಹೇಳುತ್ತೆ? 140 ವರ್ಷದಿಂದ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಹಿಂದುತ್ವ ಬೆಳೆದಿದ್ದಲ್ವಾ? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಜನತಾ ಪಕ್ಷಗಳು ಬೆಳೆದಿದ್ದಲ್ವ? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಸಮಾಜವಾದಿ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಮತ್ತು ನಮ್ಮ ಸತ್ಯಪಂಥ, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ನ ಸಮಾನತಾವಾದನೂ ಬೆಳೆದಿದೆ. ಸೊ ಕಾಂಗ್ರೆಸ್ಸೇ ಮೂಲ ಸಮಸ್ಯೆ. ಇವೆಲ್ಲ ಸಮಸ್ಯೆಗೂ ಒಂದು ಸರಿಪಡಿಸಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಹೊರತು ನಿಮ್ಮ ಪ್ರತಿಸ್ಪರ್ಧಿ ರಾಜಕೀಯ ವಿರೋಧಿಗಳನ್ನ ಬ್ಯಾನ್ ಮಾಡೋದು ಅಥವಾ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ಸರಿ ಕಾಣಿಸಲ್ಲ. ಬ್ಯಾನ್ ಮಾಡಬೇಕು ಅಂತ ಇದ್ದಾರಾ ಅಥವಾ RSS ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕೆಂದರೆ RSS ಬ್ಯಾನ್ ಮಾಡೋದು ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪೋಕ್ಕಾಗಲ್ಲ. ಅದು ನಮಗೆ ಏನಾಗಬೇಕು, ಸೆಲೆಕ್ಟಿವ್ ಟಾರ್ಗೆಟಿಂಗ್ ನಾನು ಒಪ್ಪಲ್ಲ. ನಮಗೇನಾಗಬೇಕು ಅಂದರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದರೆ ನೀವು ನಿಮ್ಮ ರಾಜಕೀಯ ಪ್ರತಿಸ್ಪರ್ಧೆನ ಅವರು ಬಾಯಿ ಮುಚ್ಚೋಕ್ಕೋಸ್ಕರ ಅವರು ನಿಮ್ಮನ್ನು ವಿಚಾರದಲ್ಲಿರ್ಬೋದು, ಬಟ್ ಚುನಾವಣೆಯಲ್ಲಿ ಸೋಲಿಸ್ಬೋದು ಅನ್ನೋ ಕಾರಣಕ್ಕೆ ಅವನ್ನ ಬ್ಯಾನ್ ಮಾಡೋಕ್ಕೆ ಹೋದರೆ ಅದು ನಿಜವಾಗ್ಲೂ ಒಂದು ಡಿಕ್ಟಟೋರಿಯಲ್, ಒಂದು ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಅದು ನಾವು ಒಪ್ಪೋಕ್ಕಾಗಲ್ಲ. ಅದು ನಮಗೆ ಬ್ಯಾನ್ ಕಲ್ಚರ್. ಇವಾಗ PFI ಬ್ಯಾನ್ ಆದಾಗಲೂ ಕೂಡ ನಾನು ಒಪ್ಪಲಿಲ್ಲ. ಅದು BJP ಕಾಂಗ್ರೆಸ್ ಸೇರಿ ಅವ್ರನ್ನ ಬ್ಯಾನ್ ಮಾಡಿದ್ದು. BJPಗೆ ಯಾಕಂದರೆ ಅದು ಒಂದು ಹಿಂದುತ್ವದ ಮನಸ್ಥಿತಿ, ಕಾಂಗ್ರೆಸ್ ಯಾಕಂದರೆ ಮುಸ್ಲಿಂ ವೋಟ್ಸು ಚದುರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ PFI ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋದಲ್ಲ, ವಿಚಾರದಲ್ಲಿ ಸೋಲಿಸ್ಬೇಕು. ವಿಚಾರದಲ್ಲಿ ಸೋಲಿಸಿ ಬ್ಯಾನ್ ಮಾಡೋದು ಯಾವಾಗ ಅಂದರೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಗಟ್ಟಿತನ ಇಲ್ಲದೆ ಇದ್ದಾಗ,